ಓಂ ಗಂ ಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನೋಡಿ, ನಾನಿವತ್ತು ನಿಮಗೆ ಒಂದು ಒಳ್ಳೆಯ ವಿಚಾರವನ್ನು ಹಂಚ್ಕೊಳೋದಕ್ಕೆ ನಾನು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಒಂದು ಟ್ಯಾಟೂ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಟ್ಯಾಟೂ ಈಗಿನ ಒಂದು ಜನ್ರೇಷನಲ್ಲಿ ಈಗ ಹೊಸದಾಗಿ ಹುಟ್ಟಿದಂಥ ಕಲೆ ಏನಲ್ಲ. ಇದು ಪ್ರಾಚೀನ ಕಾಲದಿಂದಲೂ ಇರುವಂಥ ಕಲೆನೇ. ಯಾಕೆ ನಮ್ಮ ಹಿಂದಿನ ಪೂರ್ವಜರು ಈ ಟ್ಯಾಟೂನ ಏನಕ್ಕೆ ಹಾಕ್ಸ್ಕೊತಾ ಇದ್ರು ಅಂತಂದರೆ, ಸಮೃದ್ಧಿಯ ಸಂಕೇತ, ಒಂದು ಸವಿನೆನಪಿನ ಸಂಕೇತಕ್ಕೆ, ಒಂದು ಖುಷಿಯ ಸಂಕೇತಕ್ಕೆ ಆ ಒಂದು ಪದ್ಧತಿಯನ್ನು ಅವರು ಅಳವಡಿಸ್ಕೊತಾ ಬಂದರು. ದೇಹದಲ್ಲಿ ಒಂದು ಸದಾಕಾಲ ನಮ್ಮ ದೇಹವಿರುವವರೆಗೂ ಆ ಹಚ್ಚೆ ಇರಲಿ ಅನ್ನೋ ಕಾರಣಕ್ಕೆ ಅಲ್ವಾ. ನೋಡಿ, ಈಗಿನ ಜನ್ರೇಷನಲ್ಲೂ ಕೂಡ ತುಂಬ ಏನಂತಂದರೆ ಯುವಕ ಯುವತಿಯರು ಕೂಡ ತುಂಬ ಈ ಟ್ಯಾಟೂವನ್ನು ಹಾಕ್ಸ್ಕೊಳೋದಕ್ಕೆ, ಹಚ್ಚೆಯನ್ನು ಹಾಕ್ಸ್ಕೊಳೋದಕ್ಕೆ ಇಷ್ಟಪಡ್ತಾರೆ. ಎಲ್ಲರ ಕೈಯಲ್ಲೂ ಕೂಡ ನಾನು ಹಚ್ಚೆಗಳನ್ನು ನೋಡ್ತಾನೆ ಇರ್ತೀನಿ. ಯಾಕೆ ಈ ವಿಡಿಯೋನ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣ ತಪ್ಪನ್ನು ನಮ್ಮ ಹಚ್ಚೆ ಹಾಕ್ಸ್ಕೊಳೋರು ಮಾಡ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿನ ಒಂದು ಅಭಿಪ್ರಾಯ. ಅದು ಅವರವರ ವೈಯಕ್ತಿಕ ಇರಬಹುದು. ಏನಪ್ಪ ಅಂತಂದರೆ, ಒಂದು ಹಚ್ಚೆ ಯಾವಾಗಲೂ ಒಂದು ಸಿಂಬಲಿಕ್ ಆಗಿರ್ಬೋದು. ಏನಪ್ಪ ಅಂತಂದರೆ, ಒಂದು ಸಂಕೇತಗಳು, ಒಂದು ಪಾಸಿಟಿವ್ ಎನರ್ಜಿ ತರುವಂತಹ ಸಂಕೇತಗಳಾಗಿರಬೇಕು ಅಂತ ನಾನು ಹೇಳ್ತೀನಿ. ಒಂದು ಲಕ್ಕಿ ಸಿಂಬಲ್ಸ್ ಆಗಿರ್ಬೋದು. ಒಂದು ಏನಂತಂದರೆ, ಒಂದು ಒಳ್ಳೆಯ ದಾರಿಯನ್ನು, ಪಾಸಿಟಿವ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಒಂದು ಹಚ್ಚೆಗಳನ್ನು ಹಾಕ್ಸ್ಕೊತಾ ಇದ್ರು. ಈಗೇನಪ್ಪ ಅಂತಂದರೆ, ಕೆಲವೊಂದು ಬಾರಿ ಈ ಹಚ್ಚೆಗಳನ್ನು ನೋಡ್ತಾ ಇದ್ದರೆ ಬರೀ ದೇವರ ಚಿತ್ರಗಳನ್ನು ಹಾಕ್ಸ್ಕೊತಾ ಇದ್ದಾರೆ. ದುರ್ಗಾ ಆಗಿರ್ಬೋದು, ಗಣಪತಿ, ಹನುಮಂತ, ಶಿವ, ವಿಷ್ಣು, ಲಕ್ಷ್ಮಿ, ಹೀಗೆ ಹಾಕ್ಸ್ಕೊತಾ ಇದ್ದಾರೆ. ಹಾಕ್ಸ್ಕೊಳ್ಳಿ, ಅವರವರ ಭಕ್ತಿಯ ಅನುಸಾರವಾಗಿ ಅವರು ಹಾಕ್ಸ್ಕೊತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಏನಾಗ್ತಿದೆ ಇಲ್ಲಿ ಅಂತಂದರೆ, ನನಗೆ ತಿಳಿದ ಮಟ್ಟಿಗೆ ಅಂತಂದರೆ, ಈಗ ನೋಡಿ, ದೈವವನ್ನು ನಾವು ತುಂಬ ಎತ್ತರದ ಸ್ಥಾನದಲ್ಲಿ ನಾವು ಇಟ್ಟಿದ್ದೀವಿ. ಅದನ್ನು ಯಾವತ್ತೂ ನಾವು ಅದನ್ನು ಒಂದು ಕೆಳಮಟ್ಟವಾಗಿ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಆಧ್ಯಾತ್ಮಿಕ ಮನಸ್ಸಿನ ಆರಾಧನೆಯಲ್ಲಿ ಯಾವತ್ತೂ ಉನ್ನತವಾಗಿ ನಮ್ಮ ದೈವವನ್ನು ನಾವು ಇಡ್ತೇವೆ. ಅದು ನಮ್ಮ ಮನಸ್ಸಿನಲ್ಲಿ ಇದ್ದರೆ ಸಾಕು ಅಂತ ನನ್ನ ಅಭಿಪ್ರಾಯ. ನಾವು ಅದನ್ನು ಒಳ್ಳೆಯ ರೀತಿ ನಾವು ಭಗವಂತನನ್ನು ಸ್ಮರಣೆ ಮಾಡೋದು ನನ್ನ ಅಭಿಪ್ರಾಯವಾಗಿದೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಎಲ್ಲರೂ ಹಚ್ಚೆನ ಹಾಕ್ಸ್ಕೊತಾರೆ. ದೇವರ ಹಚ್ಚೆಗಳನ್ನು ತುಂಬ ಹಾಕ್ಸ್ಕೊಳೋದು ನಾನು ನೋಡಿದ್ದೀನಿ. ಅವರು ಈ ಹಚ್ಚೆಗಳನ್ನು ಹಾಕ್ಸ್ಕೊಳೋದ್ರಿಂದ ಏನಪ್ಪ ಅಂತಂದರೆ, ಸಾಂಸಾರಿಕ ಜೀವನದಲ್ಲಿ ಇದ್ದು ಈ ಹಚ್ಚೆಗಳನ್ನು ಹಾಕಿಸ್ಕೊಂಡು ಈ ರೀತಿ ಮಾಡೋದ್ರಿಂದ ತಪ್ಪಾಗುತ್ತೆ. ಎಲ್ಲೋ ಒಂದು ನಮ್ಮ ದೇವತೆಗಳಿಗೆ ಒಂದು ಅಪಮಾನದ ರೀತಿ ಒಂದು ನಾವೆಲ್ಲೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಅದು ನನ್ನ ಅಭಿಪ್ರಾಯ. ಇದು ಸರಿ ತಪ್ಪು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದದು. ಏನಪ್ಪ ಅಂತಂದರೆ, ಈ ಒಂದು ಹಚ್ಚೆಗಳು ಹಾಕ್ಸ್ಕೊಂಡು ನಾವೀಗ ಮಾಂಸ ಭಕ್ಷಣೆ ಮಾಡ್ತೀವಿ, ಬೇರೆ ಕಡೆ ಈ ಕೆಲವೊಂದು ಸ್ಥಳಗಳಿಗೆ ಭೇಟಿ ಕೊಡ್ತೀವಿ, ಕೆಲವೊಂದು ವೈಯಕ್ತಿಕ ವಿಚಾರಗಳಲ್ಲಿ ಪಾಲ್ಗೊಳ್ತೇವೆ. ಹೀಗೆ ಅನೇಕವಾಗಿ ಇರುತ್ತೆ. ಅದು ನಾವು ಎಲ್ಲೋ ಮರಿತಾ ಇದ್ದೀವಿ. ಆ ದೈವಕ್ಕೆ ಎಲ್ಲೋ ಒಂದು ಏನಂದರೆ ಅಪಚಾರವನ್ನು ಎಸಗ್ತಾ ಇದ್ದೀವಿ ಅನ್ನೋ ಭಾವನೆ ನಮ್ಮಲ್ಲಿ ಉಂಟಾಗೋಲ್ಲ. ಕೇವಲ ನಮ್ಮ ಭಕ್ತಿಯೇ ಅಲ್ಲಿ ಮುಖ್ಯವಾಗಿರುತ್ತೆ. ಆ ಒಂದು ಇದಕ್ಕೆ ಅದನ್ನು ಇದು ಸರಿ ತಪ್ಪು ಅನ್ನೋದು ನೇರವಾಗಿ ನಾನು ಯಾರನ್ನು ನಿಂದನೆ ಮಾಡೋದಕ್ಕೂ ಇಷ್ಟಪಡಲ್ಲ. ಇದು ಹೀಗೆ ಅನ್ನೋ ಮಾರ್ಗನೂ ನಾನು ಹೇಳಲ್ಲ. ಆದರೆ ಈ ರೀತಿ ಮಾಡಬಾರ್ದು ಅನ್ನೋದು ಒಂದೇ ನನ್ನ ಒಂದು ಮನಸ್ಸಿನ ಒಂದು ಚಿಂತನೆ ಅಷ್ಟೇ. ಹಾಕ್ಸಿ, ಹಚ್ಚೆಯನ್ನು ಹಾಕ್ಸಿ, ಬೇಡ ಅಂತ ನಾನು ಹೇಳಲ್ಲ. ಬಟ್ ಎಂತ ಒಂದು ಹಚ್ಚೆಯನ್ನು ಹಾಕಿಸ್ಬೇಕು ಅಂತಂದರೆ, ಸಮೃದ್ಧಿಯ ಹಚ್ಚೆಗಳನ್ನು, ಒಂದು ಸಿಂಬಲಿಕ್ ಹಚ್ಚೆಗಳನ್ನು ಹಾಕಿಸ್ಬೇಕು. ದೈವದ ಹಚ್ಚೆಗಳನ್ನು ಹಾಕಿಸಿ ನಾವು ಈ ರೀತಿ ಮಾಡೋದ್ರಿಂದ ಎಲ್ಲೋ ಒಂದು ಮನಸ್ಸಿಗೆ ಸಣ್ಣ ಒಂದು ನೋವು ಉಂಟಾಗ್ತಾ ಇದೆ, ಅಗೌರವ ಉಂಟಾಗುತ್ತೆ ಅನ್ನೋ ಭಾವನೆ ಅಷ್ಟೇ ನನ್ನಲ್ಲಿ, ಒಂದು ಚಿಕ್ಕ ಭಾವನೆ. ಹಾಕಿಸಿ, ನೀವು ಹಚ್ಚೆಯನ್ನು ಹಾಕಿಸಿ, ನಿಮ್ಮ ಪ್ರೀತಿ ಪಾತ್ರದ ಹೆಸರುಗಳನ್ನು ಹಾಕಿಸಿ. ಕೆಲವೊಂದು ಲಕ್ಕಿ ಸಿಂಬಲ್ಸ್ ಇರುತ್ತೆ, ಕೇವಲ ಚಿಹ್ನೆಗಳವು. ಅವು ಮೈಮೇಲೆ ಇರೋದ್ರಿಂದ ಒಂದು ಗುಡ್ ಲಕ್ ತರುತ್ತೆ. ಅದರಿಂದ ತುಂಬ ಒಳ್ಳೆಯದು ಅಂತ ನನಗೆ ಒಂದು ಅನಿಸಿರೋ ಅಭಿಪ್ರಾಯನೂ ಕೂಡ ಉಂಟು. ಯಾಕಂದರೆ ನನಗೆ ತಿಳಿದಂಥ ಮಟ್ಟಿಗೆ ಒಂದು ಹಚ್ಚೆ ಅನ್ನೋದು ಸಿಂಬಲ್ಸ್ ಹಾಕ್ಸೋದ್ರಿಂದ ನಮ್ಮ ಲಕ್ ಹಿಮ್ಮೆಡಿಸುತ್ತೆ. ಅಂದರೆ ದುಪ್ಪಟ್ಟಾಗುತ್ತೆ, ಎರಡು ಪಟ್ಟಾಗುತ್ತೆ. ನಾವು
ಒಳ್ಳೆ ಗ್ರೋತ್ ಆಗುತ್ತೆ. ಈಗ ಎಕನಾಮಿಕಲ್ ಆಗಿರ್ಬೋದು, ಹಣಕಾಸಿನ ವ್ಯವಸ್ಥೆಯಲ್ಲಿ ಗ್ರೋತ್ನೆಸ್ ಕಾಣ್ತೀವಿ ಮತ್ತು ಪಾಸಿಟಿವ್ನೆಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ವಿಶೇಷ ಸ್ಥಾನಗಳು ಇರೋದಕ್ಕೆ ನಾವು ಹೆಜ್ಜೆಗಳನ್ನು ಹಾಕ್ಸ್ಕೋಬೇಕಾಗುತ್ತೆ. ನೀವು ನೋಡಿ, ನಿಮ್ಗೆ ಬರ್ತಾ ಇದೆ ಈ ಥರ ಒಂದು ಚಿಟ್ಟೆಯ ಚಿತ್ರ ನೋಡಿ. ಚಿಟ್ಟೆ ಏನಪ್ಪ ಸಂಕೇತ ಅಂದರೆ ಒಂದು ಏಂಜಲ್ಸ್ನ ಸಂಕೇತ. ನಮ್ಮ ಸುತ್ತಲೂ ನಮ್ಮ ಏಂಜಲ್ಸ್ ನಮ್ಮ ಯೂನಿವರ್ಸಲ್ಲಿ ನಮ್ಮ ಪಕ್ಕದಲ್ಲೇ ಇರ್ತಾರೆ. ಈ ಥರ ಚಿಟ್ಟೆಯ ಸಂಕೇತ ಆಗಿರ್ಬೋದು. ಮತ್ತು ಕೆಲವೊಂದು ಕಮಲದ ಚಿತ್ರ ನೋಡಿ, ಅದು ಒಂದು ಪಾಸಿಟಿವ್ ಎನರ್ಜಿ, ಅದೊಂದು ಲಕ್ಷ್ಮಿಯ ಸಂಕೇತ ಆಗಿದೆ, ಒಂದು ಪದ್ಮ ಸಂಕೇತವಾಗಿದೆ ನೋಡಿ. ಈ ಥರ ಚಿತ್ರಗಳನ್ನು ನೀವು ಹೆಚ್ಚಾಗಿ ಒಂದು ಟ್ಯಾಟೋ ಮೂಲಕ ಅಚ್ಚೆ ಮೂಲಕ ಹಾಕ್ಸ್ಕೊಳೋದ್ರಿಂದ ಲಕ್ ಅನ್ನೋದು ಹಿಮ್ಮೆಡಿಸುತ್ತೆ. ಇದಕ್ಕೆ ಯಾವುದೇ ಧಕ್ಕೆನೂ ಉಂಟಾಗಲ್ಲ ನೋಡಿ. ಇದು ಪ್ರಕೃತಿ. ನಾವು ಒಂದು ಪ್ರಕೃತಿಯ ಮಡಿಲಲ್ಲಿ ಇರುವಂಥ ಒಂದು ಪ್ರಕೃತಿಯ ತಾಯಿಯ ಒಂದು ಮಕ್ಕಳೇ ಆಗಿರೋದ್ರಿಂದ ನಾವು ಈ ಥರ ಸಿಂಬಲ್ ಹಾಕ್ಸ್ಕೊಳೋದ್ರಿಂದ ನಾವೇನಾಗುತ್ತೆ, ನಮಗೆ ವೃದ್ಧಿ ಉಂಟಾಗುತ್ತೆ, ಸಿದ್ಧಿ ಉಂಟಾಗುತ್ತೆ. ಅದು ದೈವದ ಆರಾಧನೆಯಲ್ಲಿ ದೈವದ ಒಂದು ಈ ಒಂದು ವ್ಯವಸ್ಥೆಗೆ ನಾವು ಮಾಡೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ಸ್ವಲ್ಪ ಮನಸ್ಸಿಗೆ ಎಲ್ಲೋ ಒಂದು ನಾನು ಕಣ್ಣಲ್ಲಿ ನೋಡಿದಂತಹ ಒಂದು ವಿಚಾರವನ್ನು ನಿಮ್ಮಲ್ಲಿ ಹಂಚ್ಕೊತಾ ಇದ್ದೀನಿ. ಈ ರೀತಿಯ ಟ್ಯಾಟೂಸ್ ನಾನು ಬೇಕಾದರೆ ಹಾಕ್ಸ್ಕೋಬೋದು ನೋಡಿ. ತುಂಬ ಒಳ್ಳೆಯ ಟ್ಯಾಟೂಸ್ ನೋಡಿ. ಈ ಚಿತ್ರದಲ್ಲಿ ಕಾಣ್ತಾ ಇದ್ದ ಈ ನೋಡಿ ಷಟ್ಚಕ್ರಗಳ ಚಿತ್ರಗಳನ್ನು ಆಗಿರ್ಬೋದು. ನಾವು ಯಾಕಂದರೆ ಷಟ್ಚಕ್ರಗಳು ದೇಹದಲ್ಲಿ ಆ್ಯಕ್ಟಿವ್ ಆದಂಗೆಲ್ಲ ಮನುಷ್ಯನ ಒಂದು ಉನ್ನತಿ ಉಂಟಾಗುತ್ತೆ, ಬ್ಲ್ಯಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಇದರಿಂದ ನಮ್ಮ ಏನಾಗುತ್ತೆ, ನಮ್ಮ ಗ್ರೋತ್ ಆಗುತ್ತೆ, ಒಳ್ಳೆ ಪವರ್ ಸಿಗುತ್ತೆ ನಮ್ಮ ದೇಹಕ್ಕೆ, ಮತ್ತು ಗುಡ್ ಲಕ್ ಸಿಗುತ್ತೆ ನೋಡಿ. ಆದಷ್ಟು ಈ ರೀತಿಯ ಟ್ಯಾಟೂಸನ್ನು ಹಾಕಿಸಿ ಅಂತ ಒಂದು ನನ್ನ ಸಣ್ಣ ಮನವಿ ಅಂತಲೇ ಹೇಳ್ಬೋದು ಅಷ್ಟೇ. ಇದೇ ಹಾಕಿಸಿ ಹೀಗೇ ಇರಿ, ಇದನ್ನು ಹಾಕಿಸ್ಲೇಬೇಡಿ ಅನ್ನೋ ಒಂದು ಧೋರಣೆ ನನ್ನದಿಲ್ಲ. ಈ ರೀತಿ ಒಂದು ನಮ್ಮ ಪ್ರೀತಿಯ ಪಾತ್ರರ ಒಂದು ಹೆಸರುಗಳಾಗಿರ್ಬೋದು, ಒಂದು ಈ ರೀತಿ ನಾನು ಹೇಳಿದ್ನಲ್ಲ ಸಿಂಬಲ್ಸ್, ಒಳ್ಳೆಯ ನೇಚರ್ ಸಿಂಬಲ್ಸ್ ಇರ್ಬೋದು, ಈ ರೀತಿ ಹಾಕಿಸಿ ನೋಡಿ. ಈ ರೀತಿ ಹಾಕ್ಸೋದ್ರಿಂದ ಎಲ್ಲೋ ಒಂದು ಕಡೆ ನಾನು ಕೂಡ ಒಂದು ದೈವಕ್ಕೆ ಹೆಚ್ಚು ಗೌರವ ಮರ್ಯಾದೆ ಒಂದು ಭಾವನೆ, ಒಳ್ಳೆ ಭಾವನೆ ಇಟ್ಕೊಂಡಿರೋ ಕಾರಣಕ್ಕೆ ಈ ಒಂದು ಸಣ್ಣ ಮನವಿ ನೋಡಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ನನಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.